ಆತ್ಮೀಯರೇ, ಕೆಲವು ದಿನಗಳ ಹಿಂದೆ ನಾನು ರೇಖಿ ಎಂಬ ಮಹಾವಿದ್ಯೆ, ಚಿಕಿತ್ಸಾತ್ಮಕ ಆಧ್ಯಾತ್ಮ ವಿದ್ಯೆ ನಮ್ಮ ದೇಶದ್ದೇ. ಅದನ್ನು ಜಪಾನ್ ಕೊಯ್ದು ಅಲ್ಲಿ ಮರುನಾಮಕರಣ ಮಾಡಿ ಅದಕ್ಕೆ ರೇಖಿ ಎಂಬ ಹೆಸರಿಟ್ಟರು. ನಮ್ಮಲ್ಲಿನ ಮಹಾಶಾಬರಿ ವಿದ್ಯೆಗೆ ರೇಖಿ ಎಂಬ ಹೆಸರಿಟ್ಟು ಮತ್ತೆ ವಾಪಸ್ ಅದು ನಮ್ಮ ದೇಶಕ್ಕೆ ಕೊಟ್ಟರು. ಅದನ್ನು ನಾವು ಒಪ್ಕೊಂಡ್ಬಿಟ್ಟಿವಿ. ನಿಜವಾಗ್ಲೂ ಅದು ಚೆನ್ನಾಗಿದೆ, ಬಟ್ ಅದು ನಮ್ಮ ವಿದ್ಯೆ ಅನ್ನೋದು ಒಂದು ಹೆಮ್ಮೆ ಇರಲಿ ಅಷ್ಟೇ. ಅಂಥ ಮಹಾಶಾಬರಿ ಮಹಾಮಂತ್ರದ ಮೊದಲ ಕ್ಲಿಪ್ಪನ್ನು ನಿಮಗೆ ಕೊಟ್ಟಿದ್ದೀನಿ. ಈಗ ಕಾಸ್ಮಿಕ್ ಹೀಲಿಂಗು, ಇನ್ನಿತರ ಸಾಲ್ಟ್ ಹೀಲಿಂಗು ಮತ್ತು ವಾಟರ್ ಹೀಲಿಂಗು, ಆಯಿಲ್ ಹೀಲಿಂಗು, ಆನಂತರ ಬೇರೆ ಬೇರೆ ಥರದ ಅನೇಕ ಹೀಲಿಂಗ್ ಟೆಕ್ನಾಲಜಿ ಇದೆ. ಈ ಎಲ್ಲರಿಗೂ ವಿಶೇಷವಾಗಿ ರೇಖಿ ಹೀಲಿಂಗ್ ಮಾಡುವವರಿಗೆ ಒಂದು ಮಹಾಮಂತ್ರದ ಇದು ಮಹಾಶಾಬರಿದೆ. ಒಟ್ಟು ಟೋಟಲಿ ಇಂಥ ಒಂದು ಅಭೂತಪೂರ್ವ ಚಿಕಿತ್ಸಾತ್ಮಕ ವಿದ್ಯೆಯನ್ನು ಜಗತ್ತಿಗೆ ಕೊಡುವಲ್ಲಿ ಟೋಟಲಿ 5 ಮಂತ್ರಗಳಿವೆ. ಒಂದು ಶುದ್ಧೀಕರಣ ಮಂತ್ರ ಅಂತಿಕೊಂಡು, ಒಂದು ಟೋಟಲ್ ಕಾಸ್ಮಿಕ್ ವಿಶ್ವಶಕ್ತಿಯನ್ನು ಸ್ವೀಕಾರ ಮಾಡ್ತಕ್ಕಂಥ ಆಹ್ವಾನ ಮಂತ್ರ, ಆನಂತರ ವಿಶ್ವಶಕ್ತಿಯ ಮಂತ್ರ ಮಹಾಶಾಬರಿ, ಆನಂತರ ಅದನ್ನು ಸಾಧನೆ ಮಾಡಿ ಮತ್ತೊಬ್ಬರಿಗೆ ಕೊಡಬೇಕಾದಾಗ ನಿಮಗೆ ನಿಮ್ಮ ಕೈಯೊಳಗೆ ಒಂದು ಶಕ್ತಿಯನ್ನು ಸ್ವೀಕಾರ ಮಾಡ್ತಕ್ಕಂಥ ಒಂದು ಮಹಾಮಂತ್ರ ಇತ್ಯಾದಿಯಾಗಿ ಒಂದು 3-4 ಮಹಾಮಂತ್ರಗಳು ಈ ಹೀಲಿಂಗ್ ಟೆಕ್ನಾಲಜಿಲಿ ಬರ್ತದೆ. ಕಾರಣ, ಈ ಕೆಲವು ಜನ ಇದನ್ನು ಕುಂಡಲಿನಿಯೊಳಗೂ ಕೂಡ ಬಳಸ್ತಾರೆ. ಇರಲಿ, ಯಾರು ಜಗತ್ತಿನಾದ್ಯಂತ ರೇಖಿ ಹೀಲರ್ಸ್ ಇದ್ದಿರೋ, ಅಥರ್ವಣ ವೇದದಲ್ಲಿ ಈ ಋಗ್ವೇದದಲ್ಲಿ ಬರ್ತಕ್ಕಂಥ ಒಂದು ಮಂತ್ರದ ಪವಿತ್ರ ಅಯಮ್ಮೆ ಹಸ್ತೋ ಭಗವಾನ್, ಅಯಮ್ಮೆ ಭಗವಾನ್, ಅದು ಆ ಮಹಾಮಂತ್ರ ಮತ್ತು ಇದನ್ನು ಸೇರಿಸಿ ಅಂದ್ರಪ್ಪ ಅಂತಂದ್ರೆ ಕೈಯೊಳಗೆ ಅದೊಂದು ಅದಮ್ಯ ಶಕ್ತಿ ಬುದು ಹರಿಲಿಕ್ಷವಾಗುತ್ತೆ. ಆ ಅಯಮ್ಮೆ ಹಸ್ತೋ ಭಗವಾನ್ ಅನ್ನೋದರ ಕುರಿತು ನಾನು ಮತ್ತೊಂದು ಕ್ಲಿಪ್ನೊಳಗೆ ಹೇಳ್ತೀನಂತೆ. ಬಟ್ ಈ ಕ್ಲಿಪ್ನೊಳಗೆ ನಾನು ಮಹಾಶಾಬರಿ ಮಹಾಮಂತ್ರದ ಮೂಲಕ, ಅದು ರೇಖಿಯ ಮಾತೃವಿದ್ಯೆ, ಅದಕ್ಕೆ ಇದನ್ನು ಅಂದ್ರೆ ಸಾಕು, ರೇಖಿ ಶಕ್ತಿನೂ ಅಪರಂಪರವಾಗಿ ಜಾಸ್ತಿ ಆಗುತ್ತೆ. ಹೇಳ್ತಾ ಇರಬೇಕಾದ್ರೆ ಶಕ್ತಿ ಜಾಸ್ತಿ ಆಗುತ್ತೆ. ರೇಖೆಯೊಳಗೆ ಪರಮಾದ್ಭುತ ಶಕ್ತಿ ತುಂಬಿದೆ. ಸುಮ್ಮನೆ ಒಂದು ಸಿಂಬಲ್ ಕೊರಕೊಂಡ್ರೂ ಕೂಡ, ಒಂದು ಸಂಕಲ್ಪ ಮಾಡಿಕೊಂಡ್ರೂ ಕೂಡ ಅದು ಸಿದ್ಧಿ ಆಗಿಬಿಡ್ತದೆ. ಆನಂತರ ಅದು ಓತಪ್ರೋತವಾಗಿ ನಿಮ್ಮೊಳಗೆ ಶಕ್ತಿ ಹರಲಿಕ್ಕೆ ಶುರು ಆಗುತ್ತೆ. ಆರೋಗ್ಯ ಕೂಡ ಕೆಲವೊಮ್ಮೆ ನಮ್ಮೊಳಗೆ ಚಕ್ರದೊಳಗೆ ಬ್ಲಾಕೇಜಸ್ ಇರ್ತಾವೆ. ಏನೋ ನಮ್ಮ ದುರ್ಗುಣಗಳಿಂದಾಗಿ, ನಮ್ಮ ಜೀವನ ಶೈಲಿಯಿಂದಾಗಿ, ತಪ್ಪು ಆಹಾರ ಸೇವನೆಯಿಂದಾಗಿ, ಅಥವಾ ನಮ್ಮ ಜೀವನ ಶೈಲಿಯ ಒಂದು ಇದು ಸರಿ ಇರೋದಕ್ಕಾಗಿ ಒಮ್ಮೊಮ್ಮೆ ಶಕ್ತಿ ಕಮ್ಮಿ ಅನಿಸ್ಬೋದು. ಅಂಥ ಹೊತ್ತಿನೊಳಗೆ ಈ ಶಕ್ತಿಯನ್ನು ಉದ್ದೀಪನಗೊಳಿಸ್ತಕ್ಕಂಥ ಈ ಮಂತ್ರ ಭಾಳ ಸಹಾಯಕಾರಿಯಾಗ್ತದೆ. ಆ ಮಂತ್ರ ಹೀಗಿದೆ. ಮೊದಲಿಗೆ 4 ಬೀಜ ಮಂತ್ರಗಳು ಬರ್ತಾವೆ. ಒಂದೊಂದು ಮಂತ್ರಗಳು ಕೂಡ ಅತ್ಯದ್ಭುತ ಶಕ್ತಿ ಅದ ರೀ. ನಾ ಏನು ಹೇಳಿ, ಬೀಜ ಮಂತ್ರಗಳು ಅಂತಾರೆ. ಆ ಬೀಜ ಮಂತ್ರಗಳು 4 ಇಡ್ತಾರೆ ಇಲ್ಲಿ. ಓಂ ಶ್ರೀಂ ಹ್ರೀಂ ಕ್ಲೀಂ. ನೆನಪಿಡಿ, ಓಂ ಶ್ರೀಂ ಹ್ರೀಂ ಕ್ಲೀಂ ಕಾತ್ಯಾಯಿನಿ ಮಹಾಮಾಯೆ, ಕಾತ್ಯಾಯಿನಿ ಮಹಾಮಾಯೆ, ಮಹಾಯೋಗಿನ್ಯಧೀಶ್ವರಿ, ಮಹಾಶಾಬರಿ. ಕಾತ್ಯಾಯಿನಿ ಮಹಾಮಾಯೆ, ಮಹಾಯೋಗಿನ್ಯಧೀಶ್ವರಿ, ಮಹಾಶಾಬರಿ, ತವ ಚರಣಂ ಶರಣಂ ಪ್ರಪದ್ಯೆ, ತವ ಚರಣಂ ಶರಣಂ ಪ್ರಪದ್ಯೆ, ಶಕ್ತಿಂ ದೇಹಿ ಮೇ ಕರುಣಾಕರಿ ಸ್ವಾಹ. ಈ ಮಂತ್ರವನ್ನು ಭಕ್ತಿಯಿಂದ ಹೇಳಿ ಕೈಗಳನ್ನು ಮೇಲು ಮಾಡಿ ಮುಗೀತು.
ಒಂದು ಅದ್ಭುತವಾದ ಶಕ್ತಿ ಓತಪ್ರೋತವಾಗಿ ನಿಮ್ಮ ಕೈಗಳ ಮೂಲಕ, ಎರಡು ಅಂಗೈಗಳ ಮೂಲಕ ನಿಮ್ಮ ದೇಹವನ್ನು ಪ್ರವೇಶಿಸ್ತದೆ. ತನ್ನ ಇರುವಿಕೆಯನ್ನು ನಿಮಗೆ ತಿಳಿಸ್ತದೆ. ನಿಮ್ಮ ಕೈಯ ಬೆರಳಿನ ತುದಿಗಳಿಂದ ಅದ್ಭುತವಾದ ಶಕ್ತಿಯ ಪ್ರವಾಹ ಶುರುವಾಗ್ತದೆ. ಈ ಮಂತ್ರವನ್ನು ಸಿದ್ಧಿ ಮಾಡಿಕೊಳ್ಳಿ. ಇದಕ್ಕೂ ಕೂಡ ಸಣ್ಣ ಕಿರುದೀಕ್ಷೆ ಇದೆ. ಆದ ಕಾರಣ ಮತ್ತೆ ಅದೇ ನಿಯಮಗಳು ನೀವು ಇದಕ್ಕೆ ಸಂಬಂಧಿಸಿದಂತೆ ಮಹಾಶಾಬರಿ ಮಹಾಮಂತ್ರ 1 ನೋಡಲೇಬೇಕು ಕ್ಲಿಪ್ಪನ್ನು. ಅಂದಾಗ ಸ್ವಲ್ಪ ನಿಮಗೆ ಹೆಚ್ಚಿನ ಮಾಹಿತಿ ಸಿಗ್ತದೆ. ಇದು 2ನೇ ಮಂತ್ರ. ಇನ್ನು 2 ಮಂತ್ರಗಳು ಚಿಕಿತ್ಸಾತ್ಮಕ ತಂತ್ರಕ್ಕೆ ಸಂಬಂಧಿಸಿದಂತೆ ಇದ್ದಾವೆ. ಅದು ರೇಖಿ ಹೀಲರ್ಸು ಬಳಸ್ಬೋದು, ಅಥವಾ ಆಧ್ಯಾತ್ಮಿಕ ಚಿಂತಕರು ಬಳಸ್ಬೋದು. ತಮ್ಮ ಸಂಕಲ್ಪಗಳನ್ನು, ತಮ್ಮ ಬೇಡಿಕೆಗಳನ್ನು, ಕೋರಿಕೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ತಮ್ಮ ಸಂಕಲ್ಪಗಳು ಈಡೇರಿಸ್ಕೊಳ್ಳಿಕ್ಕೆ ಆಸಕ್ತರು ಕೂಡ ಈ ಮಂತ್ರಗಳನ್ನು ಬಳಸಬಹುದು. ವಿಶೇಷವಾಗಿ ಮಹಾಮಂತ್ರ 1. ಈ 5 ಮಂತ್ರಗಳು ಬೇಕು, ಬಟ್ ಕೆಲವು ಮಂತ್ರಗಳನ್ನ ಅಷ್ಟೇ ನೀವು ಬಳಸಿದ್ರು. ಯಾಕಂದರೆ ಎಲ್ಲ ಮಂತ್ರಗಳು ಹೇಳ್ಕೊಂತ ಕೊಡೋದು ಯಾರು ಮಾಡ್ಯಾರೋಪ ಅಂದ್ಕೊಂಡು ನೀವು ಅಂತೀರಿ. ಅದಕ್ಕಾಗಿ ನಾನು ಸ್ವಲ್ಪ ಇದು ಒತ್ತು ಕೊಟ್ಟು ಹೇಳಲಿಕ್ಕೆ ನಾನೇ ಹಿಂಜರಿತಾ ಇದ್ದೀನಿ ಆ್ಯಕ್ಚುಲಿ. ಆದಾಗ್ಯೂ ಸಹಿತ ಆತ್ಮೀಯರೇ, ಇದು ನಾನು ಇಡೀ ನನ್ನ ಜೀವನದುದ್ದಕ್ಕೂ ನಿಮ್ಮಂಥ ಸಾಧಕರ ಅನೇಕ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ 1984 ಶುರುವಾಯಿತು ನಂದು ರೇಖಿ ವಿದ್ಯಾ. 86 ನಾನು ಮಾಸ್ಟರ್ ಆದೆ. ಮೊದಲಿಗೆ ರೇಖಿ ಅಂದರೆ ನಾನೇ ನಂಬಿರಲಿಲ್ಲ. 86 ದೊಡ್ಡ ತಿರುವು ಬಂತು. 86ಕ್ಕೆ ನಾನು ರೇಖಿ ಗುರುವಾದೆ. ಆಮೇಲೆ ಈ ರೇಖಿಯ ಇತಿಹಾಸ ಪರಂಪರೆ ಎಲ್ಲಿದು ಅಂತ ನಾನು ಸ್ವಲ್ಪ ಹುಡುಕ್ತಾ ಹೋದಾಗ ನಮ್ಮದೇ ಅನ್ನೋದು ಗೊತ್ತಾಯಿತು. ಆ ಮಾತು ಬೇರೆ. ಆವಾಗ ಆ ಮಹಾಮಂತ್ರಗಳು ಸಿಕ್ಕಾಗ ಅವನ್ನು ಕೂಡ ರೇಖೆ ಜೊತೆ ಬೆರೆಸಿದೆ. ಅದ್ಭುತ ಚಮತ್ಕಾರಗಳು ಆಗ್ತಾ ಬಂದು ನನ್ನ ಜೀವನದೊಳಗೆ. ರೇಖೆಯ ಸಾಧನೆಯೊಳಗೆ ಅಪರಂಪಾರ ಶಕ್ತಿ ಇದೆ, ನಾನು ನಂಬಲಿಕ್ಕೇ ಆಗುವುದಿಲ್ಲ. ಎಷ್ಟೋ ದಿವಸಗಳಿಂದ, ಎಷ್ಟೋ ವರ್ಷಗಳಿಂದ ನಾನು ಮಾಡ್ತಾಯಿದ್ದೀನಿ. ಕೆಲವೊಂದು ಸಮಸ್ಯೆಗಳನ್ನು ನಾನು ಪರಿಹಾರ ಮಾಡಿಕೊಳ್ಳುವಾಗ ಈಗಲೂ ಕೂಡ ನನಗೆ ಸ್ವಲ್ಪ ಸಂಶಯ ಶುರುವಾಗುತ್ತೆ. ವಿಚಿತ್ರ, ಅದು ಆಗಬಾರ್ದು ಆ್ಯಕ್ಚುಲಿ. ಅಸೀಮ ನಂಬಿಕೆ ಬೇಕು. ಆದರೆ ಆ ಸಮಸ್ಯೆಗಳ ಗಾಢತೆ, ತೀವ್ರತೆ ಮತ್ತು ಅಶಕ್ಯ ಅನ್ಸಕ್ಕಂಥ ಸಮಸ್ಯೆಗಳಿರ್ತಾವಲ್ಲ, ಇದು ಆಗುತ್ತೋ ಇಲ್ಲೋ ಅಂತಕ್ಕಂಥ ನಂಬಿಕೆ ನನಗೆ ಅವಿಶ್ವಾಸ ಬರ್ತದೆ. ಅದಕ್ಕೆ ಸಹಿತ ಅದು ಆಗಿಬಿಡ್ತದೆ. ಅವಾಗ ಮತ್ತೆ ವಿಶ್ವಾಸ ಕೊಡ್ತದೆ, ಮತ್ತೆ ವಿಶ್ವಾಸ. ಈ ಥರದ ಹೊಯ್ದಾಟದ ದ್ವಂದ್ವದ ಮಧ್ಯೆ ಈ ಮಂತ್ರಗಳು ನನಗೆ ಚಮತ್ಕಾರ ರೂಪದೊಳಗೆ ನನಗೆ ಫಲ ಕೊಟ್ಟವ. ಮತ್ತು ಈ ಮಂತ್ರಗಳನ್ನು ಸಾಧನೆ ಮಾಡುತ್ತಿರುವ ನನ್ನ ರೇಖೆ ಸುಮಾರು ಒಂದು 1000 ನನಗೆ ಒಂದು 16,000 ಯೋಗ ಗುರುಗಳದಾರ. ಒಂದು 6800ರಷ್ಟು 6800ರಷ್ಟು ನನ್ನ ಹತ್ತಿರ ರೇಖಿ ಗುರುತ್ವ ದೀಕ್ಷೆಯನ್ನು ಪಡೆದವರದಾರ. ಅವರೆಲ್ಲರೂ ಬಳಸ್ತಾ ಇದ್ದಾರೆ. ಅದ್ಭುತವಾದ ಅವರು ಪರಿಣಾಮಗಳನ್ನು ಕಂಡಾರ. ಅದಕ್ಕೆ ಆಸಕ್ತಿ ಇದ್ದರೆ ನೀವು ಕೂಡ ದೀಕ್ಷೆಯ ಮೂಲಕ ಈ ಮಂತ್ರವನ್ನು ತೆಗೆದುಕೊಂಡು ಸಾಧನೆ ಮಾಡಿಕೊಂಡು ನಿಮ್ಮ ಸಾಧನೆಯೊಳಗೆ ಮತ್ತು ಚಿಕಿತ್ಸೆ ಕೊಡುವಾಗ ಆ ಹಂತದೊಳಗೆ ನೀವು ಯಾಕೆ ಇದನ್ನು ಬಳಸ್ಕೋಬಾರ್ದು, ಯಾಕೆ ಇದರ ಸಾಧನೆ ಮಾಡಬಾರ್ದು ಅಂತ ಹೇಳ್ತಾ, ಆಸಕ್ತಿ ಇದ್ದಲ್ಲಿ ಕಾಮೆಂಟ್ ಬಾಕ್ಸ್ನೊಳಗೆ ಹಾಕಿ ಸಂಪರ್ಕಿಸಿ ದಯವಿಟ್ಟು. ಶ್ರೀ ಗುರುದೇವ್. ಸುಖೀ ಭವ.